ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸೋಪನ್ನು ಹೇಗೆ ತಯಾರಿಸ್ಕೋಬೇಕು, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೋಪನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ಮಾಡ್ತಿರೋದು ಬೇವಿನ ಎಲೆಯಿಂದ ನೀಮ್ ಸೋಪನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮೊದಲು ನಾನು ಇಲ್ಲಿ ಒಂದಷ್ಟು ಬೇವಿನ ಎಲೆನ ತೊಗೊಂಡಿದ್ದೀನಿ. ಈ ಬೇವಿನ ಎಲೆಗಳನ್ನೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಬೇವಿನ ಎಲೆಗಳನ್ನೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈ ರೀತಿ ಬಿಡಿ ಬಿಡಿಯಾಗಿ ಎಲೆಗಳನ್ನು ಬಿಡಿಸ್ಕೋಬೇಕಾಗುತ್ತೆ. ಚಳಿಗಾಲದಲ್ಲಿ ಬೇವಿನ ಎಲೆ ನಮ್ಮ ತ್ವಚೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇವಿನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಇದನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊಳ್ತಿದ್ದೀನಿ. ಈ ಬೇವಿನ ಎಲೆನ ಎಷ್ಟು ನೈಸಾಗಿ ರುಬ್ಕೊಳೋಕ್ಕಾಗುತ್ತೋ ಅಷ್ಟು ಸ್ಮೂತಾಗಿ ಇದನ್ನು ಪೇಸ್ಟ್ ಥರ ರುಬ್ಕೊಳ್ಳಿ. ಈ ಬೇವಿನ ಎಲೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೀಮ್ ಸೋಪನ್ನ ಮಾಡೋದಕ್ಕೆ ಈಗ ನಮಗೆ ಬೇವಿನ ಎಲೆಯ ಪೇಸ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಇದಕ್ಕೆ 1-2 ಟೀ ಸ್ಪೂನ್ನಷ್ಟು ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ವಿಂಟರ್ ಸೀಸನಲ್ಲಿ ಯಾವಾಗಲೂ ನಮ್ಮ ಸ್ಕಿನ್ ಡ್ರೈ ಆಗ್ತಿರುತ್ತೆ ಮತ್ತು ಅಲರ್ಜಿ ಸಮಸ್ಯೆಗಳು ಹಾಗೆ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಬೇವಿನ ಎಲೆ ಮತ್ತು ಈ ಕೊಕೊನಟ್ ಆಯಿಲ್ನ ಮಿಶ್ರಣ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲೇ ನಾವು ಸೋಪ್ ರೆಡಿ ಮಾಡ್ಕೋಬೇಕಂದ್ರೆ ಬೇಕಾಗಿರೋ ಮೇನ್ ಥಿಂಗ್ ಏನಂದರೆ ಬೇಸ್ ಸೋಪ್. ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಮೆಝಾನಲ್ಲಿ. ಇದು ಬಂದುಬಿಟ್ಟು ಕೊಕೊನಟ್ ಬೇಸ್ ಸೋಪು. ಕೊಕೊನಟ್ ಬೇಸ್ ಸೋಪ್ ಯಾಕೆ ತರಿಸಿದ್ದೀನಿ ಅಂದರೆ ಇದು ವಿಂಟರ್ ಸೀಸನ್ ಅಂತಲೇ ಕೊಕೊನಟ್ ಬೇಸ್ ಸೋಪನ್ನ ತರಿಸಿದ್ದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. 1 kg ಪ್ಯಾಕ್ ಇದು. 1 kgಯಲ್ಲಿ ನಾನೀಗ ಒಂದು ಅರ್ಧದಷ್ಟು ಅಂದರೆ 350 ಆರ್ 400 ಗ್ರಾಮ್ನಷ್ಟು ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಕೊಕೊನಟ್ ಬೇಸ್ ಸೋಪಲ್ಲಿ ಹೆಚ್ಚಾಗಿ ಕೊಬ್ಬರಿ ಎಣ್ಣೆಯ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ ಬಿರುಕು ಬೀಳೋದು ಹಾಗೆ ಡ್ರೈನೆಸ್ ಆಗೋದು, ಈಚಿಂಗ್ನೆಸ್ ಬರೋದು, ಈ ಸಮಸ್ಯೆಗಳಿಗೆಲ್ಲ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನನಗೆ ನೀಮ್ ಸೋಪ್ ಮಾಡೋದಕ್ಕೆ ಎಷ್ಟು ಬೇಸ್ ಸೋಪ್ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಉಳಿದಿದ್ದನ್ನು ಮತ್ತೆ ಇದನ್ನು ಪ್ಯಾಕ್ ಮಾಡಿ ನಾನು ಸೇಫಾಗಿ ಎತ್ತಿಟ್ಕೊಳ್ತಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲು ಬೀಳೋ ಜಾಗದಲ್ಲಿ ಇಡಬಾರ್ದು. ಇದರಿಂದ ಸೋಪ್ ಕರಗೋ ಚಾನ್ಸಸ್ ಇರುತ್ತೆ. ಈ ಕೊಕೊನಟ್ ಬೇಸ್ ಸೋಪನ್ನ ನಾನೀಗ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಬೇಸ್ ಸೋಪನ್ನ ನೀವು ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿನೂ ಖರೀದಿ ಮಾಡ್ಬೋದು. ಈ ಬೇಸ್ ಸೋಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಈ ಬೇಸ್ ಸೋಪನ್ನ ಡೈರೆಕ್ಟಾಗಿ ಹೀಟ್ ಮಾಡಿ ಮೆಲ್ಟ್ ಮಾಡ್ಕೊಳೋಕ್ಕೆ ಬರೋದಿಲ್ಲ. ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡ್ನಿಂದ ಮೆಲ್ಟ್ ಮಾಡ್ಕೋಬೇಕು. ಅಂದರೆ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ತಗೊಂಡು ಅದ್ರ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಈ ಕಟ್ ಮಾಡ್ಕೊಂಡಿರೋ ಬೇಸ್ ಸೋಪನ್ನೆಲ್ಲ ಹಾಕಿ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಈ ಬೇಸ್ ಸೋಪನ್ನ ಕರಗಿಸ್ಕೋಬೇಕಾದ್ರೆ ಇದರಲ್ಲಿ ನೀರು ಬೀಳದೇ ಇರೋ ರೀತಿ ಇದನ್ನು ಕರಗಿಸ್ಕೋಬೇಕು. ಆದಷ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ, ಬೇಗ ಮೆಲ್ಟ್ ಆಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಕರಗಿಸ್ಕೋಬೇಕಾಗತ್ತೆ. ಈಗ ಇದು ಮೆಲ್ಟ್ ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಇದು ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇರಬೇಕು. ಈಗ ಈ ಬೇಸ್ ಸೋಪ್ ಪೂರ್ತಿಯಾಗಿ ಕರಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ತಿದ್ದೀನಿ.
ನೆಕ್ಸ್ಟ್ ಈಗ ಈ ಕರಗಿರೋ ಬೇಸ್ ಸೋಪ್ನಲ್ಲಿ ಬೇವಿನೆಲೆನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದರ ಪೇಸ್ಟನ್ನು ಈಗ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ಕಿಂತ ಶೋಧಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ರೀತಿ ಇದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೇವಿನ ಎಲೆಯಲ್ಲಿರೋ ಔಷಧೀಯ ಗುಣಗಳು ಈ ಬೇಸ್ ಸೋಪಲ್ಲಿ ಮಿಕ್ಸ್ ಆಗುತ್ತೆ. ಆದಷ್ಟು ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಬೇವಿನೆಲೆ ಮತ್ತು ಕೊಬ್ಬರಿ ಎಣ್ಣೆ ಈ ಎರಡರ ಮಿಶ್ರಣ ನಮ್ಮ ತ್ವಚೆಗೆ ತುಂಬಾ ಒಳ್ಳೆಯದು. ತ್ವಚೆಯನ್ನು ಆರೋಗ್ಯವಾಗಿಡೋದ್ರಲ್ಲಿ ಸಹಾಯಕವಾಗುತ್ತೆ. ತ್ವಚೆಯನ್ನು ಕಾಂತಿಯುತವಾಗಿಡುತ್ತೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಈಗ ಈ ಬೇವಿನೆಲೆಯ ರಸನೆಲ್ಲ ಇದರಲ್ಲಿ ಹಾಕಿದ್ದಾಯಿತು. ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ವಿಂಟರ್ ಸ್ಕಿನ್ ಕೇರ್ಗೆ ನನಗೆ ತುಂಬಾ ಲೋ ಬಜೆಟಲ್ಲಿ ಈ ಸೋಪ್ ರೆಡಿಯಾಗಿದೆ. ಈ ಸೋಪ್ಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಆನ್ಲೈನ್ನಲ್ಲಿ ಈ ಸೋಪ್ ಮೌಲ್ಡ್ಸ್ಗಳನ್ನು ತರಿಸ್ಕೊಂಡಿದ್ದೆ. ಈಗ ಈ ನೀಮ್ ಸೋಪ್ನ ಮಿಶ್ರಣವನ್ನು ಈ ಮೌಲ್ಡ್ಸ್ಗಳಲ್ಲಿ ಹಾಕ್ಕೊಳ್ತಿದ್ದೀನಿ. ಮೌಲ್ಡ್ ಇಲ್ಲ ಅಂದರೆ ನಾವು ಮನೆಯಲ್ಲೇ ಈ ರೀತಿ ಪಾರ್ಸಲ್ ಬಾಕ್ಸ್ಗಳಿರ್ತಾವಲ್ಲ, ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳು, ಇದರಲ್ಲಿ ಕೂಡ ಈ ಸೋಪ್ ಬೇಸ್ನ ಹಾಕ್ಕೋಬೋದು. ಮೌಲ್ಡಲ್ಲಿ ಈ ಎಲ್ಲ ಮಿಶ್ರಣವನ್ನು ಹಾಕಿದ್ದಾದಮೇಲೆ 5ರಿಂದ 6 ಗಂಟೆವರೆಗೂ ಇದನ್ನು ಇಡಬೇಕು. 5ರಿಂದ 6 ಗಂಟೆ ಆದಮೇಲೆ ಈ ಸೋಪ್ ಗಟ್ಟಿಯಾಗಿರುತ್ತೆ. ಐದರಿಂದ 6 ಗಂಟೆಯ ನಂತರ ಈ ಸೋಪ್ ಗಟ್ಟಿಯಾಗಿರುತ್ತೆ. ಇದನ್ನು ಈಗ ಮೌಲ್ಡಿಂದ ಆಚೆ ತೆಗಿತಿದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸೋಪನ್ನು ರೆಡಿ ಮಾಡ್ಕೋಬಹುದು. ಈಗ ನೀಮ್ ಸೋಪ್ ರೆಡಿಯಾಗಿದೆ. ತುಂಬಾ ಲೋ ಬಜೆಟಲ್ಲಿ ಈ ಸೋಪ್ನ ರೆಡಿ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.